ನಿಮ್ ಬ್ಯಾಟ್ರಿ ಯಾಕೆ ಎಲ್ಗೆ ಹುಲಿ ಗರ್ಜನೆ ಮಾಡ್ತಾ ಇದೆ ಕೇಳಿಸ್ಕೊಳ್ಳಿ. ಹುಲಿಯಾ? ಎಲ್ಲಿ? ಕೆಲವರು ಮರದ ಮೇಲ್ಗಡೆ ಕೆಳಗಡೆ ಎಲ್ಲ ಇದಾರೆ, ಎಚ್ಚರವಾಗೇ ಇರ್ತಾರೆ. ಆನೆ ಏನಾದ್ರು ಬಂದ ತಕ್ಷಣ ಒಬ್ಬರಿಂದ ಒಬ್ಬರಿಗೆ ಸಿಗ್ನಲ್ ಕೊಟ್ಟು, ಇಲ್ಲಿ ಆನೆದ್ ಭಯ ಇಲ್ಲ, ಹುಲಿದೇ ಭಯ. ಏನ್ ಮುದ್ದೆ ಮಾಡ್ತಾ ಇದಾರ್ಯಾ? ಅಕಸ್ಮಾತ್ ನೋಡ್ಕೊಂಡೋಗಿ. ಅದಕ್ಕೂ ಮುಂಚೆ ಆನೆ ಏನಾದ್ರು ಬಂದ್ಬಿಟ್ಟಿದ್ರೆ ಕಷ್ಟ. ಸೌಂಡ್ ಮಾಡ್ಬೇಡಿ ಇರಿ. ಓ ಇಲ್ಲಿ ನೋಡ್ರಿ. ಹಾಯ್ ಗೈಸ್, ಆನೆ ತೋರಿಸಿ ಅಂತ ಹೇಳ್ತಿದ್ರಲ್ಲ, ಇವತ್ತು ನಮ್ಮ ರೈತರ ಜೊತೆ ನೈಟ್ ಕ್ಯಾಂಪ್ ಹಾಕಿದ್ದೀನಿ. ಹೌದು, ಇವಾಗ ಆಲ್ರೆಡಿ ಬಂದ್ಬಿಟ್ಟಿದ್ದೀನಿ. ಟೈಮ್ ಸುಮಾರು 8:30 ಆಗಿದೆ. ಆನೆ ಬಂದಿದೆಯೋ ಇಲ್ವೋ ಇವಾಗ ಗೊತ್ತಾಗುತ್ತೆ, ಹೋಗಿ ನೋಡೋಣ. ಸೊ ಯಾರು ನೆನ್ನೆ ವೀಡಿಯೋ ನೋಡಿಲ್ಲ ಅದನ್ನು ನೋಡ್ಕೊಂಡು ಈ ವಿಡಿಯೋ ನೋಡಿ. ನೆನ್ನೆ ಎಲ್ಲ ಸಿಕ್ಕಾಬಟ್ಟೆ ಹಾನಿ ಮಾಡಿದೆ ಆನೆ ಬಂದು. ಇವಾಗ ಅದೇ ಜಾಗದಲ್ಲಿ ಇದ್ದೀವಿ. ನಮ್ಮ ರೈತರೆಲ್ಲರೂ ಆ ಆನೆಗಳನ್ನು ಕಾವಲು ಕಾಯೋದಕ್ಕೆ ಎಲ್ಲರೂ ಬಂದಿದ್ದಾರೆ. ಇಲ್ಲೇ ಕ್ಯಾಂಪ್ಗಳನ್ನು ಹಾಕೊಂಡು. ನೀವೆಲ್ಲ ಎಷ್ಟೊತ್ತು ಬಂದ್ರಿ? ಇವರೇ ಮೊದಲೇ ಬಂತ. ಆನೆ ಇಲ್ಲ ಕೂತ್ಕೊಳ್ಳಿ, ಪರವಾಗಿಲ್ಲ, ಕೂತ್ಕೊಳ್ಳಿ. ಓಕೆ, ಇವಾಗ ಕ್ಯಾಂಪಲ್ಲಿ ಇದ್ದೀವಿ. ಇವಾಗ ಬೆಳಗ್ಗೆ ಅಲ್ಲಿ ರೆಡಿ ಮಾಡಿದ್ವಲ್ಲ ಆನೆ ಬರೋ ದಾರಿ, ಅಲ್ಲಿಗೆ ಹೋಗಿ ನೋಡ್ಕೊಬರೋಣ. ಆನೆ ಅಕಸ್ಮಾತ್ ಬಂದಿದೆ ಏನಂತ. ರೆಡಿ ಮಾಡಿರೋದಕ್ಕೆ ಅದು ಇವತ್ತು ಬರೋದು ಡೌಟು. ಅಂದರೆ ಆ ದಾರಿ ಎಲ್ಲ JCPಲಿ ಆಳ ತೋಡಿದ್ದಾರೆ. ಅದನ್ನು ದಾಟ್ಕೊ ಬರುತ್ತೆ ಇಲ್ವೋ ಗೊತ್ತಿಲ್ಲ. ಅಲ್ಲೋಗಿ ನೋಡ್ಕೊಬರೋಣ ಬನ್ನಿ. ಇವಾಗ ಅಲ್ಲಿ ಬೆಳಿಗ್ಗೆ JCPಲಿ ರೆಡಿ ಮಾಡಿಸಿದ್ವಲ್ಲ, ಅಲ್ಲಿಗೆ ಹೋಗ್ತಾ ಇದೀವಿ. ಅದು ರೆಡಿ ಮಾಡಿಸಿರೋದ್ರಿಂದ ಆನೆ ಬರೋದಕ್ಕೆ ಇವತ್ತು ದಾರಿ ಇಲ್ಲ. ನೋಡೋಣ ಅದನ್ನು ದಾಟ್ಕೊ ಬರುತ್ತಾ ಅಥವಾ ಅದರಿಂದ ಆ ಕಡೆಗೆ ಹೋಗುತ್ತಾ ಅಂತ. ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ, ನೋಡೋಣ ಬನ್ನಿ. ಆನೆ ಅಕಸ್ಮಾತ್ ಏನಾದರೂ ಬಂದಿದ್ರೆ ಅಲ್ಲೇ ಇರುತ್ತೆ, ಇವಾಗ ಗೊತ್ತಾಗುತ್ತೆ. ತಿಂಗಳು ಬೆಳಕು ಚೆನ್ನಾಗಿದೆ. ಇವತ್ತು ಹುಣ್ಣಿಮೆ. ಓಕೆ, ಇನ್ನೊಂದು ಸ್ವಲ್ಪ ದೂರ ಬೆಳಿಗ್ಗೆ JCPಲಿ ಹೋದ್ವಲ್ಲ ಅದೇ ರೂಟಲ್ಲಿ ಹೋಗ್ತಾ ಇದ್ದೀವಿ ಕೆಳಗಡೆಗೆ. ಅಕಸ್ಮಾತ್ ನೋಡ್ಕೊಂಡೋಗಿ. ಅದಕ್ಕೂ ಮುಂಚೆ ಆನೆ ಏನಾದರೂ ಬಂದ್ಬಿಟ್ಟಿದ್ರೆ ಕಷ್ಟ. ಇಲ್ಲಿ ಆನೆ ಒಂದು ಆನೆ ಒಂದು ನೋಡ್ಕೊಂಡೋಗಿ ಸ್ವಲ್ಪ ಹುಷಾರಾಗೆ. ಇಲ್ಲೆಲ್ಲ ತುಂಬ ಹುಷಾರಾಗಿರ್ಬೇಕು ಈ ಜಾಗಗಳಲ್ಲಿ. ಅದೇ ಒಂದು ಇಲ್ಲ ಬಾ ಇಲ್ಲ ಆನೆನಲ್ಲ ವಿಡಿಯೋನ ಒದ್ದದೆ ಆನೆ. ಹಾ ನೋಡಿ, ನೀವು ಎತ್ತದ ಮೇಲೂ ಒದ್ದದೆ ಅನ್ಸುತ್ತೆ ಆನೆ. ಇಲ್ಲಿ ನೋಡ್ರಿ, ಆನೆ ತೊಳೋದು ಈ ಮುನ್ನೂಡ ಇದ್ದಿನ ಆನೆ ತೊಳೋದು. ಓಹೋ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಬಂದ್ಬಿಟ್ಟಿರೋದು ಆನೆ. ಇಲ್ಲಿ ನೋಡಿ, ಆನೆ ಅಲ್ಲಿ ಬೆಳಿಗ್ಗೆ JCPಲಿ ಇದು ತೋಡಿದ್ದಾರೆ. ಬೆಳಿಗ್ಗೆ ತಾನೇ ರೆಡಿ ಮಾಡ್ಬಿಟ್ಟು ಹೋಗವ್ರೆ. ಅಲ್ಲಿ ನೋಡಿ, ಅದನ್ನೆಲ್ಲ ತಳ್ಳಿ ಕೆಳಗಡೆಗೆಲ್ಲ ಮಣ್ಣು ಬೀಳಿಸಿದೆ. ಬಟ್ ಬಟ್ ಹಾಳಾಗಿರೋದ್ರಿಂದ ಬರಕ್ ಆಗ್ಲಿಲ್ಲ ಅದಕ್ಕೆ. ಟೈಮ್ ಇವಾಗ 8 ಗಂಟೆ ಆಗಿದೆ ಅಷ್ಟೇ. ನಾವು ಬೆಳಗ್ಗೆ ರೆಡಿ ಮಾಡ್ಬಿಟ್ಟು ಹೋಗಿದ್ವಲ್ಲ JCPಲಿ, ಅಲ್ಲಿಗೆ ಬಂದು JCP ತೋಡಿದೆಯಲ್ಲ ಆ ಮಣ್ಣನ್ನು ಮೇಲ್ಗಡೆಯಿಂದ ಕೆಳಗಡೆಗೆ ತಳ್ಳಿದೆ. ಅದನ್ನು ಮಟ್ಟ ಮಾಡಿಬಿಟ್ಟು ಬರೋದಕ್ಕೆ, ಬಟ್ ಆಗಲಿಲ್ಲ. ಸ್ವಲ್ಪ ಆಳ ತೋಡಿದೆ JCP, ಅದರಿಂದ ವಾಪಸ್ ಹೋಗಿದೆ ನೋಡಿಕೊಂಡು. ಅಕಸ್ಮಾತ್ ಇವತ್ತು ಏನಾದರೂ JCPಲಿ ರೆಡಿ ಮಾಡಿಸಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತು ಆಲ್ರೆಡಿ ಹೊಲದಲ್ಲಿರೋದು ಆನೆ. ಏನ್ಗೌಡ್ರೆ, ನೆನ್ನೆ ಎಷ್ಟೊತ್ತಿಗೆ ಬಂದಿತ್ತು? 10ವರೆಗೆ. 10ವರೆಗೆ ರಾತ್ರಿ ಬಂದಿದ್ದೇವೆ. ರಾತ್ರಿ ಇಷ್ಟೊತ್ತು ಕಾಳು ಬರ್ಕೊಂಬೋದ್ರೆ ಇಲ್ಲಿ ನುಕ್ಕೊಂತೀನಿ. ನೆನ್ನೆ ಮೊನ್ನೆ ಏನಾದ್ರು ನಾನು ಬಂದಿದ್ರೆ ಹೊಲದಲ್ಲಿ ಸಿಕ್ಕಿರ್ತಿತ್ತು. ನೆನ್ನೆ ಮೊನ್ನೆ ಬಂದಿದ್ರೆ ಬೈನ ಗಿಡಕ ಬೈದಾಯ್ತು. ಅವ್ರು ಹೇಳ್ತಾ ಇರೋದು ವಿಡಿಯೋ ಹಿಡ್ಕೊಬೋದಿತ್ತಂತ, ಆನೆ ಹಿಡ್ಕೊಬೋದಿತ್ತಂತ ಅಲ್ಲ. ಎಲ್ಲೋ ಇಲ್ಲೇ ಅದೇ ಅದು. ಇಲ್ಲಿ ನಿಂತದೆ.
ನೋಡ್ರಿ ಗುಳ್ಳಿಗೆ ಇವಾಗ ಏನಾದ್ರೆ ಇಲ್ಲಿಂದಾಗ ಅಲ್ಲಿಂದ ಬೇಕಾದ್ರೆ ಬಂದು ಓಕೆ ಇವಾಗ ನಮ್ಮ ಕ್ಯಾಂಪ್ ಹೋಗೋಣ ಬನ್ರಿ. ಆನೆ ಬಂದು ಮುನ್ನೌಸಿ ತಳ್ಳದ ಕೆಳಗೆ ತಳ್ಳದ ಆಗ್ನಿಲ್ಲ ಪುನಃ ಒಟ್ಟಾಗದ ಹಾ ಮತ್ತೆ ಬರ್ತದೆ ಅದು ಗ್ಯಾರಂಟಿ. ಹೋದ ವರ್ಷ ಇವ್ರೊಬ್ಬರೇ ಬರ್ತಾ ಇದ್ದಿದ್ದು ಮಾದಾನವರು. ಈ ಸಲ ಎಲ್ಲ ಆ ಊರಿನ ಎಲ್ಲರೂ ಬಂದು ಆನೆ ಕಾವಲು ಕಾಯ್ತಾ ಇದ್ದಾರೆ. ಸೊ ಡೈಲಿ ಇವಾಗ ಲಾಸ್ಟ್ ಒಂದು 15 ದಿನದಿಂದನೂ ಆನೆ ಕಂಟಿನ್ಯೂಸ್ ಆಗಿ ಬರ್ತಿತ್ತಂತ ಇಲ್ಲಿಗೆ. ಬಟ್ ನೋಡಿ ಅಲ್ಲಿ ಬಂದದ ಆನೆ. ಇಲ್ಲಿ ಆನೆ ಬರೋದಕ್ಕೆ ಒಂದು 2-3 ದಾರಿಗಳಿದಾವೆ. ಬಟ್ ಆ 2-3 ದಾರಿ ಲಾಸ್ಟ್ ಟೈಮೇ ಅಲ್ಲಿ ಒಂದು ಕಡೆ ಕ್ಯಾಮ್ರಾ ಇಟ್ಟು ಅಲ್ಲಿ ಬರಲ್ಲ. ಇವಾಗ ಬೇರೆ ಕಡೆ ಎಲ್ಲ ಅಲ್ಲೆಲ್ಲ ಬಂದಾಗಿದೆ. ಬಟ್ ಬರ್ತಾ ಇದ್ದಿದ್ದು ಇದೊಂದೇ ದಾರಿಲಿ. ಬಟ್ ಬೆಳಗ್ಗೆ JCB ತೋಡಿರೋದ್ರಿಂದ ಆ ದಾರಿನ ಆಲ್ರೆಡಿ ಆನೆ ಬಂದು ಅಲ್ಲಿ ಏನು ಮಣ್ಣೆ ತಾಕಿದೆ ಅದಕ್ಕೆ ಮಣ್ಣೆಲ್ಲ ತಳ್ಳಿದೆ. ಬಟ್ ಬರೋದಕ್ಕೆ ಆಗಲಿಲ್ಲ, ವಾಪಸ್ ನೋಡ್ಕೊಂಡು ಹೊರಟೋಗಿದೆ. ಮತ್ತೆ ಬರುತ್ತೆ ಏನು ಗೊತ್ತಿಲ್ಲ. ಬರುತ್ತೆ ಏನದು ಹಾಂ ಒಟ್ಟಿನಲ್ಲಿ ದಾಟ ಕಷ್ಟ ಅನ್ಸುತ್ತೆ ಅದು. ಆ ದಾರಿ ಬಿಟ್ರೆ ಇನ್ನೆಲ್ಲೂ ಇಲ್ಲ ದಾರಿ. ಇಲ್ಲೊಂದು ದಾರಿ ಇಲ್ಲೊಂದು ದಾರಿ ಅದ, 3 ದಾರಿ ಅದ. ಇನ್ನೊಂದು ದಾರಿ ಇದ್ದ ಈ ಕಡೆ ಸೈಡ್ ನೀವು ಆ ಕಡೆ ಮಾಡ್ತಿದ್ದೀರ ಸಲ್ಲು ಅದ್ಯಾನೋದೈತೆ ಪೋರ್ಟ್ ಅದು ನಿಮ್ಮ ಹತ್ರ ಇದ್ದ ನೆನ್ನೆ ಬಂದಿರೋದು? ನಾನು ನೆನ್ನೆ ಬಂದಿರಲಿಲ್ಲ. ನೆನ್ನೆ ಆನೆ ಬಂದಿರೋ ವಿಡಿಯೋ ನಮ್ಮ ಹುಡುಗರು ವಿಡಿಯೋ ಮಾಡಿದಾರಂತೆ. ಸೊ ಆ ಒಂದು ಕ್ಲಿಪ್ ಹಾಕ್ತೀನಿ, ಅದನ್ನು ನೋಡಿ. ಓಹ್ ಯಾವುದು ಮಗನ ಅನ್ಸುತ್ತೆ ಇದು? ಎರಡಣ ಅದು ಇದು ಒಂಟಿಗೊಂಬ ಒಂದು. ಈಗ ಅದು ಈಗ 2 ದಿವಸದಿಂದ ಬರ್ತದೆ. ಇದು ಕೊಂಬಿಲ್ಲ ಅನ್ಸುತ್ತೆ, ಅದು ಮಕ್ಕನ. ಓ ಒಂಟಿ ಕೊಂಬ ಅದು. ಒಂಟಿ ಕೊಂಬು ಅದು 2 ಇದೆ. ಓ ಕರೆಕ್ಟ್. ರೈಟ್ ಸೈಡ್ ಏನೇ ಇರೋದು ಇದು ಕೊಂಬು. ಓ ಅಲ್ಲೊಂದು 2 ಅಣ. ಬ್ಯಾಟ್ರಿ ಹಾಕೋಮ್ಮ, ಬ್ಯಾಟ್ರಿ ಕರೆಕ್ಟ್ ಆಗಿ. ಅಷ್ಟೇ ಅದು. ಎಲ್ಲ ಇಲ್ಲಿ ರಾಗಿ ಜೋಳ ಹಾಕಿದ್ದಾರೆ ಇಲ್ಲಿನ ರೈತರು. ಕೆಲವರು ಕೆಳಗಡೆ ಮಲ್ಕೊಂಡ್ರೆ, ಕೆಲವರು ಮರದ ಮೇಲ್ಗಡೆ ಮಲ್ಕೋತಾರೆ. ಮರದ ಮೇಲ್ಗಡೆ ಮಲ್ಕೊಂಡ್ರೆ ಒಂದು ಸೇಫ್ಟಿ ಇರುತ್ತೆ, ಕೆಳಗಡೆ ಮಲ್ಕೊಂಡ್ರೆ ಅಷ್ಟು ಸೇಫ್ ಇರಲ್ಲ. ಯಾಕಂದ್ರೆ ಆನೆ ಯಾವಾಗ ಎಲ್ಲಿ ಯಾವ ಟೈಮ್ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಏನಕ್ಕೂ ಮರದ ಮೇಲ್ಗಡೆ ಇದ್ದರೆ ಟ್ರೀ ಹೌಸ್, ಅದೇ ನಾವು ಲಾಸ್ಟ್ ಟೈಮ್ ಇದ್ವಲ್ಲ ಟ್ರೀ ಹೌಸ್, ಆ ಥರ ಇದ್ದರೆ ಬೆಟರು. ಸೊ ಸುಮಾರು ಸಿಟಿ ಇಲ್ಲಿ ಕೆಳಗಡೆನೆ ಮಲ್ಕೋತಾರೆ. ಯಾಕಂದರೆ ಎಲ್ಲರೂ ಒಟ್ಟಿಗೆ ಇವಾಗ ಏನಂದರೆ ಇದೆಲ್ಲ ಜಮೀನುಗಳೆಲ್ಲ ಒಂದೇ, ಈ ಜಮೀನುಗಳೆಲ್ಲ ಹತ್ತಿರದಲ್ಲೇ ಇರೋದ್ರಿಂದ ಎಲ್ಲ ರೈತರು ಒಟ್ಟಿಗೆ ಸೇರಿ ಅಲ್ಲೇ ಫೈರ್ ಗೀರ್ ಕ್ಯಾಂಪ್ ಹಾಕ್ಕೊಂಡು ಒಟ್ಟಿಗೆ ಕಾಯ್ತಾರೆ. ಸೊ ಅದೊಂಥರ ಬೆಟ್ರು ಮತ್ತು ಬೇಜಾರು ಆಗಲ್ಲ ಅವರಿಗೆ. ಸೊ ಇಲ್ಲಿ ನೋಡಿ ಊರಿನ ಎಲ್ಲ ರೈತರು ಒಟ್ಟಿಗೆ ಕಾವಲು ಕಾಯ್ತಾವ್ರೆ. ಆನೆ ಬಂದರೆ ಅಡ್ವೆಂಚರಸ್ ಅಂತ ಅಲ್ಲ, ಇವ್ರ ಜೊತೆ ಇರೋದು, ಇಲ್ಲಿ ಕಾವಲು ಕಾಯೋದು ಅಂದರೆ ಇಲ್ಲಿನ ವಾತಾವರಣ ಅಂದರೆ ಇದೊಂಥರ ಫೀಲ್ ಚೆನ್ನಾಗಿರುತ್ತೆ. ಅಲ್ಲಿ ನೋಡಿ ಹುಣ್ಣಿಮೆ ಚಂದ್ರ ನನ್ನ ಹಿಂದೆ ಕಾಣಿಸ್ತಾ ಇದ್ದಾನೆ. ಈ ಹುಣ್ಣಿಮೆ ರಾತ್ರಿಯಲ್ಲಿ ಇವ್ರ ಜೊತೆ ಇಲ್ಲಿ ಕ್ಯಾಂಪ್ ಹಾಕ್ಕೊಂಡು ಕಾಡು ಪ್ರಾಣಿಗಳನ್ನು ಕಾವಲು ಕಾಯೋದು, ಇದೇ ಒಂಥರ ಡಿಫ್ರೆಂಟ್ ಫೀಲಿಂಗು, ಇದೇ ಒಂಥರ ಅಡ್ವೆಂಚರಸ್ಸು. ಸೊ ಚೆನ್ನಾಗಿರುತ್ತೆ, ಬಟ್ ಅಷ್ಟೇ ಡೇಂಜರಸ್ ಕೂಡ ಕೆಲವೊಂದು ಟೈಮಲ್ಲಿ. ಸೊ ಹುಷಾರಾಗಿರ್ಬೇಕು ಅಷ್ಟೇ. ನಾನು ಒಂದಿನ ಬರೋದಕ್ಕೆ ಹಿಂಗೆ ಅಂತೀನಿ, ಇವರು ಡೈಲಿ ಅವರ ಬೆಳೆಗಳನ್ನು ಬೆಳೆದು ಇಲ್ಲಿಂದ ತಗೊಂಡು ಹೋಗೋ ತನಕನೂ ಸೊ ಡೈಲಿ ಇದೇ ಕೆಲಸ ಮಾಡಬೇಕು. ನೈಟ್ ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಕಾವಲು ಕಾಯಬೇಕಾಗುತ್ತೆ. ನೋಡಿ ಅಲ್ಲಿ ಪಟಾಕಿ ಎಲ್ಲ ಹೊಡಿತಾವ್ರೆ ಆಲ್ರೆಡಿ. ರಾತ್ರಿ ಪೂರ್ತಿ ನಿದ್ದೆ ಮಾಡಲ್ಲ ಇವರು. ಯಾಕಂದರೆ ಯಾವ ಟೈಮಲ್ಲಿ ಆನೆ ಬರುತ್ತೋ, ಯಾವ ಟೈಮಲ್ಲಿ ಬೇರೆ ಪ್ರಾಣಿಗಳು ಬರ್ತಾವೋ ತೋಟಗಳಿಗೆ, ತಮ್ಮ ಬೆಳೆಗಳನ್ನು ಹಾಳು ಮಾಡ್ತಾವೋ ಅನ್ನೋ ಭಯ ಇರುತ್ತೆ. ಸೊ ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರ
ಬಂಡವಾಳ ಆದಾಯ ಅವ್ರಿಗೆ ಅಷ್ಟು ಇಷ್ಟು ದುಡ್ಡು ಬರೋದೆ ಇದರಿಂದ. ಸೊ ಅದಕ್ಕೋಸ್ಕರ ಹಗಲು ರಾತ್ರಿ ನಿದ್ಗೆಟ್ಟು ಆ ಬೆಳೆಗಳನ್ನು ಕಾವಲು ಕಾದು ಇಲ್ಲಿಂದ ತಗೊಂಡೋಗ್ತಾರೆ. ಈ ಮೂಲಕ ಅವ್ರಿಗೆಲ್ಲ ಒಂದು ನನ್ನ ಕಡೆಯಿಂದ ನಿಮ್ಮ ಕಡೆಯಿಂದ ಒಂದು ಸಲ್ಯೂಟ್. ಏನು ಅಡುಗೆ ಇಲ್ಲೇ ಮಾಡ್ತಿದ್ದೀರಾ? ಇಲ್ಲೇ ಕ್ಯಾಂಪ್ ಹಾಕಿದಾರಲ್ಲ, ಇಲ್ಲೇ ಅಡುಗೆ ಮಾಡ್ಕೋತಾರಂತೆ. ಸೊ ನಾವೆಲ್ಲ ಆಲ್ರೆಡಿ ಅಲ್ಲೇ ಮಾಡ್ಕೊ ಬಂದ್ಬಿಡ್ತಾ ಇದ್ವು, ಬಟ್ ಇವರು ಇಲ್ಲೇ ಅಡುಗೆ ಮಾಡ್ತಾವ್ರೆ. ಏನು ಮುದ್ದೆ ಮಾಡ್ತಾ ಇದ್ದಾರಾ? ಹೌದು ಸರ್, ಮುದ್ದೆ. ಸರಿ ಸರಿ, ಎಲ್ರಿಗೂ ಇಲ್ಲೇ ಮಾಡ್ಕೊಳ್ಳೋದಾ? ಇಲ್ಲ ಸರ್, ನಮ್ಮಿಬ್ಬರಿಗೆ ಮಾತ್ರ. ಸರಿ ಸರಿ ಸರಿ. ಅಂದರೆ ಕೆಲವರು ಅಲ್ಲಿಂದನೇ ಮಾಡ್ಕೊಂಡು ಊಟ, ಕೆಲವರು ಇಲ್ಲಿ ಊಟ ಮಾಡ್ಕೊಂಡು ತಿಂತಾರೆ. ಆನೆ ಬಂದ್ರೆ ನೀವು ಹೋದ್ರೆ ಓಡ್ಸಕ್ಕೆ ಗಂಡಸ್ರು ಏನಾದರೂ ಮಲಗ್ಬಿಟ್ರೆ ನೀವು ಹೇಳೋದು. ಸರಿ ಸರಿ. ಇವತ್ತು ಕ್ಯಾಂಪು ಕೆಳಗಡೆ ಇರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಟ್ರೀ ಹೌಸ್ ಮೇಲ್ಗಡೆ ಕ್ಯಾಂಪ್ ಹಾಕೋಣ. ಅಲ್ಲೇನಾದರೂ ಅಡುಗೆ ಮಾಡ್ಕೊಂಡು ತಿನ್ನೋ ಥರ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ನಾಳೆ ಹೋಗೋಣ. ಇವತ್ತು ಇಲ್ಲೇ ಇರೋಣ. ಏನು ನಿಮಗೆಲ್ಲ ಇದೆಲ್ಲ ಕಷ್ಟ ಅನ್ಸುತ್ತೆ? ಹೆಂಗೆ ಕಷ್ಟ ಕಷ್ಟವೇ ಫಸಲು ಹಾಕೋದಾಗಿಂದ ಆನೆ ಬರ್ತಾರೆ. ಈಗ ಅಲ್ಲಿ ಅವ್ರ ಜಮೀನು ಮೇಯ್ತದೆ, ಅವ್ರ ಕೊಡೋದು ದುಡ್ಡು ಮಾಡ್ಕೊಳ್ತಾರೆ. ನಮ್ಗೇನು ಬರಲ್ಲ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆ. ಹುಷಾರಾಗಿ ಹೋಗಿ, ಹುಷಾರಾಗಿರಿ. ಓಕೆ, ಇಲ್ಲಿಂದ ನೋಡ್ರಿ ಅಲ್ಲಿ ಕಾಣಿಸುತ್ತೆ ಆನೆ ಬರ್ತಿದ್ದ ದಾರಿ. ಅದು ಅಲ್ಲಿ ನಾವು ಟಾರ್ಚ್ ಆಗ್ತಾ ಇದೀವಲ್ಲ, ಅದೇ ಆನೆ ಬರೋ ದಾರಿ. ಇಲ್ಲಿಂದಾನೇ ಕಾಣಿಸುತ್ತೆ ಬಂದ್ರೆ. ಸೊ ಅಲ್ಲಿ ದಾರಿ ಇಲ್ಲದೆ ಇರೋದ್ರಿಂದ ನೋಡ್ಕೊಂಡು ಹೊರಟೋಗಿದೆ. ಮತ್ತೆ ಬರುತ್ತೇನೋ ಗೊತ್ತಿಲ್ಲ, ಬೆಳಿಗ್ಗೆ ಹೋಗಿ ನೋಡೋಣ. ಇವಾಗ ನಮ್ಮ ಕ್ಯಾಂಪ್ ಅಲ್ಲಿದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇವರೆಲ್ಲ ಇಲ್ಲಿ ಮಲ್ಗ್ತಾರೆ. ಅಕಸ್ಮಾತ್ ಆನೆ ಏನಾದ್ರು ಬಂದ್ರೆ ಇವ್ರು ನಮ್ಗೆ ಹೇಳ್ತಾರೆ, ಅವಾಗ ಬಂದು ನಿಮ್ಗೆ ಆನೆ ತೋರಿಸ್ತೀನಿ. ಸೊ ನೋಡೋಣ ಇವತ್ತು ರಾತ್ರಿ ಬರುತ್ತೆ ಏನಂತ. ಓಕೆ ಗೌಡ್ರೆ, ಜೋಪಾನವಾಗಿ ಮನಗಿರಿ. ಹಾಂ ಬನ್ನಿ ಬನ್ನಿ. ಟೈಮ್ ಸುಮಾರು 9 ಗಂಟೆ ಮೇಲಾಯ್ತು. ಒಂದು ಪಟಾಕಿ ಹೊಡಿಯೋಣ. ಆನೆ ಏನಾದರೂ ಅಕಸ್ಮಾತ್ ಹತ್ರ ಬಂದರೆ ಹಿಂದಕ್ಕೆ ಹೊಟ್ಟೋಗ್ಲಿ. ಹುಲಿಯಾ? ಎಲ್ಲಿ? ಈಗ ಒಂದು ರೋಡ್ ಬಂದು ಅದು ಒದ್ದು ಬಿಟ್ಟು ಮೇಗಿನ ಮಣ್ಣ ಒದ್ದಿ ಅಲ್ಲ. ಏನು ಹುಲಿಯಾ? ಹುಲಿ ಒಂದು ಅದ ಇಲ್ಲಿ. ಅಲ್ಲಿ ಸದ್ ಮಾಡ್ತಾ ಇದ್ದಾರೆ, ಜೋರ ದಂಡ ಬೆಳಗ್ಗೆಲ್ಲೂ ಕೇಳಿಸ್ತಿತ್ತು. ಅಲ್ಲಿ ನಾವು ಹೋದ ವರ್ಷ ಬಂದಿದ್ದಾಗಲೂ ಇಲ್ಲೊಂದು ಹುಲಿ ಬಂದಿತ್ತು. ಇಲ್ಲಿಗೆ ಬಂದ್ಬಿಟ್ಟಿತ್ತಲ್ಲ ಸುಮಾರು. ಹೋಗ್ತೀರಾ? ಇಲ್ಲಿ ಮಲ್ಗ್ತೀನಿ. ಫೋನ್ ಮಾಡಿದ್ರೆ ಬರ್ತಾರೆ. ಸರಿ, ಅಲ್ಲಿರಿ, ಫೋನ್ ಮಾಡಿ ಬರ್ತೀನಿ. ಅಲ್ಲಿ ನೋಡ್ರಿ, ಎಲ್ಲೋ ಅಲ್ಲಿ ಹುಲಿ ಗರ್ಜನೆ ಮಾಡ್ತಿದೀಯಂತೆ. ಸೊ ಇವಾಗ ಅವ್ರು ಹೇಳಿದ್ರು. ಆವಾಗಲೇ ಒಂಥರ ಸೌಂಡ್ ಕೇಳಿಸ್ತಾ ಇತ್ತು, ನಾನು ಸರಿಯಾಗಿ ಅಬ್ಸರ್ವ್ ಮಾಡಿರಲಿಲ್ಲ. ನಮ್ಮ ಸರೌಂಡಿಂಗಲ್ಲೇ ಹುಲಿ ಕೂಡ ಇದೆ. ಸೊ ಇಲ್ಲಿ ಆನೆಗೆ ಗುಂಡಿ ತೋಡಿದ್ದಾರೆ, ಬಟ್ ಹುಲಿಗೆ ಆ ಗುಂಡಿ ಏನು ಲೆಕ್ಕ ಇಲ್ಲ. ಸೊ ಹುಷಾರಾಗಿರ್ಬೇಕು ಇಲ್ಲಿನ ರೈತರು. ಇಲ್ಲಿ ಮೈಕ್ ಹಾಕಿದ್ವಲ್ಲ, ಆ ದಾರಿಲಿ ಆನೆಗಳು ಬರ್ತಾ ಇಲ್ವಂತೆ. ಅಂದರೆ ಬೇರೆ ಆನೆಗಳು ಅಲ್ಲಿ ಯಾವ ಆನೆಗಳು ಬರ್ತಾ ಇದ್ವು, ಅದೇ ದಾರಿಲಿ ಆ ಆನೆಗಳು ಬರೋದು. ಇವಾಗ ಈ ಕಡೆ ಬರ್ತಿದ್ದು ಬೇರೆ ಆನೆನೋ ಏನೋ. ಅದು ಮೊದ್ಲೊಂದ್ಸಲ ನಾವು ಆವಾಗ ಓಡಿಸ್ತಾ ಇದ್ವಲ್ಲ, ಒಂಟಿ ಆನೆ. ಆ ಒಂಟಿ ಕೊಂಬನೇ ಅದೇ ಇದು, ಅದು ಒಂಟಿ ಕೊಂಬು. ಅದು ಫುಲ್ ಸ್ಪೀಡ್ ಒಂಟಿ ಕೊಂಬು. ಆನೆ ಮಾತ್ರ ಜಡ ಸಮಯ, ರಾತ್ರಿ ಮಾತ್ರ ಜಡ ಸಮಯ. ಆನೆ ಮಾತ್ರ ಕಣಪ್ಪ, ಮುನುಗ್ಬಿಟ್ಟ ನಮಗೆ ಕಾಣೋದಿರಿ. ಎಣ್ಣೆ ದಿನ ಹೋಗಿ ಇನ್ನೊಂದು ಮೇಯ್ತಿತ್ತಲ್ಲ, ಎಲ್ಲಿ ಹೇಳೋ 2 ಕಾಲ್ನಡ ಇನ್ನೊಂದು ಮೇಯ್ತಿತ್ತಲ್ಲ. ಆಗ ಏನಾರು ಹೋಗ್ಬಿಟ್ಟು ನಾವು ಕಟ್ಟೆ ಮೇಲೆ ಹೋಗ್ಬಿಟ್ಟಿದ್ರೆ, ಕಟ್ಟೆ ಮೇಲೆ ಹೋಗಿ ನಿಂತ್ಕೊಂಡಿದ್ರೆ, ಹತ್ತಿದ್ದು ದುಡಿಕ ಬಂದಿದ್ರೆ ಏನ್ ಫೈನ್ ಆಗಿ ಇಟ್ಕೋಬಹುದಾಗಿತ್ತು ಗೊತ್ತಾ? ಏರ 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 ಆನೆಗಳನ್ನೆಲ್ಲ. ಓಕೆ, ನೋಡಮ್ ಇರ್ರಿ. ಇವಾಗ ಆ ದಾರಿ ಇಲ್ಲ ಅಂದ್ಬಿಟ್ಟು ಬೇರೆ ಎಲ್ಲೋ ಬೇರೆ ದಾರಿನ ಹುಡುಕ್ತಾವಂತ ಆನೆಗಳು. ಬೇರೆ ದಾರಿಲಿ ಏನಾದ್ರು ಒಳಗಡೆ ಹೊಲದ ಒಳಗಡೆ ಬರ್ತವೆ ಏನೋ ನೋಡ್ಬೇಕು, ಗೊತ್ತಾಗುತ್ತೆ. ಅಕಸ್ಮಾತ್ ಏನಾದರೂ ಆನೆಗಳು ಆ ಕಡೆ ಏನಾದರೂ ಫಸ್ಟ್ ಬರೋದು ಆ ಕಡೆ. ನಾವು ಈ ಕಡೆಗೆ ಬಂದಿದ್ದೀವಿ. ನಾವು ಲಾಸ್ಟ್ ಟೈಮು ಕ್ಯಾಂಪಲ್ಲಿ ಮಲ್ಗ್ತಾ ಇದ್ವಲ್ಲ, ಅಲ್ಲಿಗೆ ಬಂದೆ ನಾನು. ಅವರೆಲ್ಲರೂ ಅಲ್ಲೆಲ್ಲ ಇದ್ದಾರೆ. ಕೆಲವರು ಮರದ ಮೇಲ್ಗಡೆ ಕೆಳಗಡೆ ಎಲ್ಲ ಇದ್ದಾರೆ, ಎಚ್ಚರವಾಗೇ ಇರ್ತಾರೆ. ಆನೆ ಏನಾದ್ರು ಬಂದ ತಕ್ಷಣ ಒಬ್ಬರಿಂದ ಒಬ್ಬರಿಗೆ ಸಿಗ್ನಲ್ ಕೊಟ್ಟು ಆನೆಗಳನ್ನು ಓಡಿಸೋದು. ಸೊ ಅಕಸ್ಮಾತ್ ಏನಾದರೂ ಇವತ್ತು ಬಂದರೆ ನಮಗೆ ಇಲ್ಲಿ ಹೇಳ್ತಾರೆ, ಆವಾಗ ನಾವು ಇಲ್ಲಿಂದ ಹೋಗೋಣ. ಸದ್ಯಕ್ಕೆ ಇಲ್ಲಿ ಕ್ಯಾಂಪ್ ಹತ್ರ ಇದ್ದೀವಿ. ಇವಾಗ ಇಲ್ಲಿ ನಾನು ಇಲ್ಲೇ ಮಲ್ಗ್ತೀನಿ. ನನ್ನ ಬಿಡೋದಕ್ಕೆ ಬಂದರು ಇವರು ಪಾಪ ಅಲ್ಲಿಂದ. ಇವಾಗ ಮತ್ತೆ ಇವರು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಸೊ ಹುಷಾರಾಗಿರ್ಬೇಕು. ಏನೇ ಆದ್ರೂ ಡೇಂಜರಸ್ಸು. ಎಷ್ಟು ನೋಡೋದಕ್ಕೆ ಒಂಥರ ಚೆನ್ನಾಗಿದ್ರು ಅಷ್ಟೇ ಡೇಂಜರಸ್ ಕೂಡ ಇದು. ಬಾಯಿ ಬಿಡ್ತಾರೆ ಜಿಡವ್ರೆ ಹುಲಿ.
ಆಮೇಲೆ ಇಲ್ಲೊಂದು ಹುಲಿ ಸೌಂಡ್ ಮಾಡ್ತೈತೆ ಬನ್ರಿ ಕೇಳೋಣ. ಎಲ್ಲಿ ಆ ಕಡೆಗೆ ಹಾ 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 ಇರಿ ಸೌಂಡ್ ಮಾಡಬೇಡಿ ಇರಿ. ಅಲ್ಲಿ ಹುಲಿ ಗರ್ಜನೆ ಮಾಡ್ತಾ ಇದೆ. ಹುಲಿ ಕೂಗುತ್ತೇರಣ. ಅಲ್ಲಿ ಕೇಳ್ರಿ ಹುಲಿ ಗರ್ಜನೆ ಮಾಡ್ತಾ ಇದೆ ಅಲ್ಲಿ ದೂರದಲ್ಲಿ. ಹೋದ ವರ್ಷ ಊರ ಹತ್ರನೇ ಬಂದು ಒಂದು ಹಸುನ ಮತ್ತೆ ಒಂದು ಕಾಡಂದಿನ ಬೇಟೆ ಆಡಿತ್ತು. ಬಟ್ ಇವಾಗ ಗರ್ಜನೆ ಮಾಡ್ತಾ ಇದೆ ನೋಡಿ. ಆನೆ ಜಾಸ್ತಿ ಏನು ಭಯ ಇಲ್ಲ, ಹುಲಿದೆ ಸ್ವಲ್ಪ ಭಯ. ಯಾಕಂದರೆ ಆನೆ ಬರಲ್ಲ, ಆಲ್ಮೋಸ್ಟ್ ಎಲ್ಲ ದಾರಿಗಳೆಲ್ಲ ಬಂದಾಗಿದೆ, ಆನೆ ಬರಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಆದರೆ ಹುಲಿಗಳು ಏನು ಮಾಡೋದು, ಅವಕ್ಕೆ ದಾರಿನೇ ಬೇಕಾಗಿಲ್ಲ. ಎಷ್ಟು ದೊಡ್ಡ ಗುಂಡಿ ಆದರೂ ಅದನ್ನು ದಾಟ್ಕೊಂಡು ಬರ್ತವೆ. ಅಲ್ಲಿ ಕೇಳಿ, ಇಲ್ಲೇ ನಮ್ಮ ಟೆರಿಟರಿ, ನಮ್ಮ ಸರೌಂಡಿಂಗಲ್ಲೇ ಇದೆ ಹುಲಿ. ಅದೊಂದು ಹುಲಿ ಮಾತ್ರ ಬೇರೆ ಕಡೆಗೆ ಹೋಗೋದಿಲ್ಲ, ಈ ಒಂದು ಟೆರಿಟರಿ ಬಿಟ್ಟು ಹೋಗ್ತಾನೆ ಇಲ್ಲ ಅದು. ಅಂದರೆ ಹುಲಿಗಳ ಒಂದು ಟೆರಿಟರಿ ಅಂತ ಇರುತ್ತಲ್ಲ, ಆ ಒಂದು ಹುಲಿ ಮಾತ್ರ ಇಲ್ಲೇ ಇದೆ. ಹುಲಿ ನೋಡಿದ ತಕ್ಷಣ ಬೇರೆ ಪ್ರಾಣಿಗಳು ಸಿಗ್ನಲ್ ಕೊಡ್ತವೆ. ಈ ಜಿಂಕೆಗಳಾಗಿರ್ಬೋದು ಅಥವಾ ನವಿಲುಗಳು ಕೂಗ್ತವೆ. ಒಂಥರ ಹುಲಿ ಬರೋದಕ್ಕೂ ಮುಂಚೆ ಹುಲಿ ಬರ್ತಾಯಿದೆ ಅನ್ನೋ ಸಿಗ್ನಲ್ನ ಬೇರೆ ಪ್ರಾಣಿಗಳು ಕೊಡ್ತವೆ. ಅದೇ ಥರ ಸಿಗ್ನಲ್ ಬರ್ತಾಯಿತ್ತು. ನಾನು ಏನಕ್ಕಂತ ಗೊತ್ತಿರಲಿಲ್ಲ. ಈಗ ಹುಲಿ ಗರ್ಜನೆ ಕೇಳಾದ್ಮೇಲೆ ಗೊತ್ತಾಯಿತು ಅದು ಹುಲಿ ಅಂತ. ಇರಿ 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 ಆನೆ ಬಂದಕ್ಕೆ ಇರಿ ಬಂದದ ಅನ್ಸುತ್ತೆ. ಆನೆ ಬಂದಣ್ಣ. ಹಾ ಆನೆ ಬಂದದ. ಫೋನಕ್ಕ ಹಲೋ, ಬಂದಿದ್ದಾನೆ ಹಂದಿಗಳ ಬಂದಿ ನೋಡ್ರಿ ಹಂದಿ. ಓಕೆ, ಅವರೆಲ್ಲ ಮಲ್ಬಿಟ್ಟಾರೆ ಕ್ಯಾಂಪಲ್ಲಿ. ಇವಾಗ ನಮ್ಮ ಮುಂದೆ ಇನ್ನೊಬ್ರು ಇದ್ದಾರೆ ಅಲ್ಲಿ ಒಂದು ಸ್ವಲ್ಪ ದೂರದಲ್ಲಿ. ಅಲ್ಲಿಗೆ ಹೋಗಿದ್ದು ಬರೋಣ. ಇಲ್ಲಿ ಆನೆದ ಭಯ ಇಲ್ಲ, ಹುಲಿದೇ ಭಯ. ಬಟ್ ಇನ್ನೊಂದು ಧೈರ್ಯ ಅಂದರೆ ಹುಲಿ ಹತ್ರ ಹುಲಿ ಬರಲ್ಲ ಅನಿಸುತ್ತೆ ಅಲ್ವಾ. ಇದು ಇದು ನಮ್ಮ ಟೆರಿಟರಿ, ಆ ಹುಲಿದು ಬೇರೆ ಟೆರಿಟರಿ. ಸೊ ಈ ಟೆರಿಟರಿ ಒಳಗಡೆ ಆ ಹುಲಿನ ಬಿಟ್ಕೋಬಾರ್ದು. ಜೋಕ್ಸ್ ಅಪಾರ್ಟ್, ಹೋಣ ಬನ್ನಿ ಮುಂದೆ. ಮಲಗ್ಬಿಟ್ಟಿದ್ದೀರಿಯಾ? ಓಹೋ, ಓಕೆ. ಹೋಗಿದ್ದು ಬಂದಿದ್ದಾಯಿತು. ಇವತ್ತು ಆನೆ ಬರೋದು ಡೌಟ್ ಅನಿಸುತ್ತೆ. ಇವಾಗ ಏನು ಮಾಡೋಣ ಅಂದರೆ, ಈ ಕ್ಯಾಂಪಲ್ಲಿ ನಾನು ಮಲಗ್ತೀನಿ. ಬೆಳಿಗ್ಗೆ ಹೋಗಿ ನೋಡೋಣ ಆನೆ ಬಂದಿದೆಯೋ ಇಲ್ವೋ ಅಂತ. ಬೆಳಗ್ಗೆ ಗೊತ್ತಾಗುತ್ತೆ. ಆನೆ ಬರೋದಕ್ಕೆ ಮತ್ತೆ ಟ್ರೈ ಮಾಡಿದ್ದೀಯ ಅಂತ ಅಲ್ಲಿ ಹೋಗಿ ನೋಡೋಣ. ಇನ್ನೊಂದು ಸಲ ಬೆಳಿಗ್ಗೆ ತೋರಿಸ್ತೀನಿ ನೋಡಿ. ಇವಾಗ ಈ ಕ್ಯಾಂಪಲ್ಲಿ ಮಲಗ್ತೀನಿ ನಾನು. ನಾಳೆ ಟ್ರೀ ಹೌಸ್ ಮೇಲ್ಗಡೆ ಕ್ಯಾಂಪ್ ಹಾಕೋಣ. ನಮ್ಮ ಕ್ಯಾಂಪ್ ನೋಡಿ ಇಲ್ಲಿದೆ ಮುಂದೆ. ಬೆಂಕಿ ಎನಿ ಟೈಮ್, ರಾತ್ರಿ ಪೂರ್ತಿ ಫೈರ್ ಕ್ಯಾಂಪ್ ಉರಿತಾನೆ ಇರುತ್ತೆ. ಓಕೆ, ಸಿಗೋಣ ಬೆಳಿಗ್ಗೆ. ಗುಡ್ ನೈಟ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಬೆಳಗಾಗಿದೆ ನೋಡ್ರಿ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆನೆ ನೈಟು ಬಂದಿಲ್ಲ, ಅದೇ ಖುಷಿ ವಿಚಾರ. ಅಲ್ಲಿ ಬಂದು ನೋಡಿಕೊಂಡು ವಾಪಸ್ ಹಿಂದಕ್ಕೆ ಹೋಗಿದೆ. ಇವಾಗ ಹೋಗಿ ನೋಡೋಣ ಮತ್ತೆ ಏನಾದರೂ ಬಂದು ಆ ಮಣ್ಣನ್ನು ಕೆಳಗಡೆ ತಳ್ಳಿದೆಯಾ ಅಂತ. ಸೊ ಇಲ್ಲಿ ನೋಡಿ ಬೆಳಗಿನ ವ್ಯೂ ಯಾವ ಥರ ಇದೆ. ಆಹಾ, ಸಣ್ಣದಾಗಿ ಅನಿತಾ ಇತ್ತು ಮಳೆ, ಇವಾಗ ನಿಂತಿದೆ. ಸುತ್ತ ನೋಡಿ ಎಲ್ಲ ಕಡೆ ಫುಲ್ ಗ್ರೀನರಿ. ಹಕ್ಕಿ ಪಕ್ಷಿಗಳ ಸೌಂಡ್ ಮಾತ್ರ ಕೇಳಿಸ್ತಾ ಇದೆ, ಬೇರೆ ಇನ್ನೇನಿಲ್ಲ. ದೂರದಲ್ಲೆಲ್ಲೋ ನವಿಲು ಕೂಗ್ತಾ ಇದೆ, ಹಕ್ಕಿ ಪಕ್ಷಿಗಳ ಸೌಂಡು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕೇಳೋದಕ್ಕೆ. ಅದಕ್ಕೆ ಹೇಳೋದು ಹಳ್ಳಿ ಬೆಸ್ಟ್ ಅಂತ. ಈ ಥರ ಸೌಂಡ್ಗಳನ್ನೆಲ್ಲ ಸಿಟಿಲಿ ಕೇಳೋದಕ್ಕಾಗುತ್ತಾ? ನೆವರ್, ಕೇಳೋಕ್ಕಾಗಲ್ಲ. ಅದಕ್ಕೆ ಹಳ್ಳಿ ಇಸ್ ದ ಬೆಸ್ಟ್ ಅಂತ ಹೇಳೋದು.
ನಿನ್ನೆ JCPಲಿ ತೋರಿಸಿದ್ವಲ್ಲ ಆ ಜಾಗದಲ್ಲಿದ್ದೀವಿ. ನೋಡಿ JCPಲಿ ತೋರಿಸಿದ್ರು ನೈಟು ನೋಡಿ ಆನೆ ಅಲ್ಲಿಗೆ ಬಂದು ಅಲ್ಲಿ ತನಕ ಹಾಕಿದ್ರು ಮಣ್ಣು, ಆ ಮಣ್ಣನ್ನೆಲ್ಲ ಇಲ್ಲಿ ಕೆಳಗಡೆ ತಳ್ಳಿದೆ. ಸೊ ಬರೋಕ್ಕೆ ಟ್ರೈ ಮಾಡಿದೆ ನೋಡಿ, ಅಲ್ಲಿ ನೋಡಿ ಆನೆ ಹೆಜ್ಜೆ, ರಾತ್ರಿ ಬಿದ್ದಿರೋ ಆನೆ ಹೆಜ್ಜೆ ಅಲ್ಲಿಂದ ಇಳ್ಗೋದಕ್ಕೆ ನೋಡಿದೆ. ಬಟ್ ಇದು ಹಾಳಾಗಿರೋದ್ರಿಂದ ಮೊದಲು ನೋಡಿ ಇಷ್ಟಿತ್ತು, ಅಲ್ಲಿಂದ ಆರಾಮಾಗಿ ಕೆಳಗಡೆ ಇಳಿಗ್ತಾಯಿತ್ತು. ಬಟ್ ಇವಾಗ ಸ್ವಲ್ಪ ಆಳ ಇರೋದ್ರಿಂದ ಟ್ರೈ ಮಾಡಿದೆ, ಆಗಲಿಲ್ಲ. ನೋಡಿಬಿಟ್ಟು ವಾಪಸ್ ಹಿಂದಕ್ಕೆ ಹೋಗಿದೆ. ಮೋಸ್ಟ್ಲಿ ಅದು ಬೇಜಾರು ಮಾಡಿಕೊಂಡು ಹೋಗ್ಬಿಟ್ಟಿದೆ. ಬೇರೆ ದಾರಿ ಎಲ್ಲಾದರೂ ಹುಡುಕಿರುತ್ತೆ, ಸಿಕ್ಕಿರಲ್ಲ ಅದಕ್ಕೆ. ಈ ಕೆಲಸನ ಮೊದಲೇ ಮಾಡಿದರೆ ಇಷ್ಟೆಲ್ಲ ಹಾನಿ ಆಗ್ತಾನೆ ಇರಲಿಲ್ಲ. ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲಾಗ್ತಂಗೆ ಆಯ್ತು ಇದು. ಓಕೆ, ನೋಡಿದ್ರಲ್ಲ, ಇದಿಷ್ಟು ನಮ್ಮ ಇಲ್ಲಿನ ಕ್ಯಾಂಪಿಂಗ್ ಅಡ್ವೆಂಚರ್ ಆಗಿತ್ತು. ನಾಳೆ ಇನ್ನೊಂದು ಹೊಸ ಅಡ್ವೆಂಚರ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು. ಸಿಗೋಣ ನಾಳೆ, ಬಾಯ್.